ಕರ್ನಾಟಕ ರಾಜ್ಯದ ಡಿ ಎಡ್ ಪ್ರಾಶಿಕ್ಷಣಾರ್ಥಿಗಳ ಸಂಘದ ಅಧ್ಯಕ್ಷರು ನಾವು. ಸರ್, ನಮ್ಮದಿಷ್ಟೇ ಬೇಡಿಕೆ, ಇಡೀ ಕರ್ನಾಟಕದಲ್ಲಿ ಡಿ ಎಡ್ ಪ್ಲಸ್ ಬಿ ಎಡ್ ಜೊತೆಗೆ ಟೆಟ್ ನಮಗೆ ಎಕ್ಸಾಮ್ ನಡೆಸ್ತಾರೆ. ಆ ನಂತರ ಸಿ ಟಿ ನಡೆಸ್ತಾರೆ. ಸಿ ಟಿ ಇಲ್ಲಿ ಯೂಸ್ ಇಲ್ಲ ಸರ್. ಈಗ ಉದಾಹರಣೆ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ ಅಲ್ಲಿ ಡಿ ಎಡ್ ಪ್ಲಸ್ ಬಿ ಎಡ್ ಟೆಟ್ ಅಷ್ಟೇ ತಗೊಂಡು ಅವ್ರಿಗೆ ನೇಮಕಾತಿ ಮಾಡ್ಕೊತಾರೆ. ಇಲ್ಲಿ ನಾವೆಲ್ಲ ಸರ್ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ನಮಗೇನು ಅಷ್ಟು ಸೌಲಭ್ಯ ಇಲ್ಲ ಓದೋಕ್ಕೆ. ಇದರಲ್ಲೇ ನಾವು ಏನೋ ಅನುಕೂಲ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಮುಗಿಸ್ಕೊಂಬಂದು ನಾವು ಡಿ ಎಡ್ ಮತ್ತು ಪ್ಲಸ್ ಟೆಟ್ ಪಾಸ್ ಮಾಡ್ಕೊಂಡು ನಾವು ಸಂಸಾರ ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ. ಹಂಗಾಗಿ ಇದಕ್ಕೆ ಸರ್ಕಾರ ತುಂಬ ಗಮನ ಕೊಟ್ಟು ಅವರು ಗಮನವಹಿಸಿ ನಮ್ಮ ಕಡೆಗೆ ನಮ್ಮ ಬಡ ವಿದ್ಯಾರ್ಥಿಗಳ ಪರವಾಗಿ ಇದಕ್ಕೊಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತ ಈ ಮೂಲಕ ನಿಮ್ಮ ಚಾನಲ್ ವತಿಯಿಂದ ನಾವು ತುಂಬ ಇದ್ರ ಮುಖ ಕೇಳ್ಕೊಳ್ತೀವಿ ಸರ್. ಆಲ್ರೆಡಿ ನಾವು ಮನವಿ ಕೊಟ್ಟು ಬಂದೀವಿ ಸರ್. ಮನವಿಗೆ ಅವರು ಏನು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ದಯವಿಟ್ಟು ಇದಕ್ಕೆ ಸರ್ಕಾರ ಗಮನ ಹರಿಸಿ ನಮಗೆ ನ್ಯಾಯಯುತವಾಗಿ ಬೇಡಿಕೆ ಸರ್. ಎಲ್ಲ ಈ ಶಿಕ್ಷಣ ಆಯುಕ್ತರಿಗೆ, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ, ಆಮೇಲೆ DSRTCಗೆ ಇವರಿಗೆಲ್ಲ ಮನವಿ ಕೊಟ್ಟು ಬಂದ್ವಿ. ಜೊತೆಗೆ ಡಿ ಎಡ್ ಈಗ ಸೆಕೆಂಡ್ ಇಯರ್ ಮುಗಿದಿದೆ ಸರ್. ಕೆಲವರು ಅವರಿಗೆ TT ಕ್ಲಿಯರ್ ಆಗಿದೆ, ಅವರಿಗೆ ಈಗ ರಿಸಲ್ಟ್ ಬಂದಿಲ್ಲ ಸರ್. ಇನ್ನು ಆ ಪ್ರಾಶಿಕ್ಷಣಾರ್ಥಿಗಳಿಗೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ರಿಸಲ್ಟ್ ಬಂದರೆ ಅವರು ಎಲಿಜಿಬಲ್ ಸರ್. ಈ 15,000 ಪೋಸ್ಟಿಗೆ ಕಾಲ್ಫಾರ್ಮ್ ಮಾಡಿದ್ರಲ್ಲ, ಅದಕ್ಕೆ ಹಾಕೋಕ್ಕೆ ಅದನ್ನು ಅವರು ಪರಿಗಣಿಸಿ ಜಲ್ದಿ ರಿಸಲ್ಟ್ ಅನೌನ್ಸ್ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡೋಕ್ಕಾಗಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡ್ತೀವಿ ಸರ್. ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ ಸರ್ ನಮಗೆ. ಇದರಿಂದ ಸರ್ಕಾರ ಮನಗಂಡು ನಮಗೆ ನ್ಯಾಯಯುತವಾಗಿ ಬೇಡಿಕೆಯನ್ನು ಈಡೇರಿಸಬೇಕಾಗಿ ಅವರಲ್ಲಿ ನಾವು ಕೇಳ್ಕೊಳ್ತೀವಿ ಸರ್. ನಮ್ಮದು ಉಗ್ರವಾಗಿರುತ್ತೆ ಸರ್. ವಿದ್ಯಾರ್ಥಿಗಳು ಏನು ಅವ್ರ ಬಣ ಏನಂತಂದು ತೋರಿಸ್ಬೇಕಾಗುತ್ತೆ ಸರ್. ನಾವು ಒಗ್ಗಟ್ಟಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟುವ ಕೆಲಸ ನಾವು ಮಾಡ್ತೀವಿ ಸರ್. ಸುಮಾರು ನಮ್ಮ ಕರ್ನಾಟಕದಾದ್ಯಂತ ಇದ್ದಾರೆ ಸರ್, ನಮ್ಮ ಜೊತೆಗಿದ್ದಾರೆ ಸರ್. ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ನಾವು ಒಂದಟ್ಟಿಗೆ ಸರ್ಕಾರ ಗಮನ ಇದು ನಾವು ಸರ್ಕಾರ ಮೇಲೆ ಬೀಳ್ಬಾರ್ದಲ್ವ, ಹಂತವಾಗಿ ನಾವು ಮನವಿ ಕೊಟ್ಕೊಂತ ಬಂದಿದ್ದೀವಿ. ಸರ್ಕಾರ ಇದಕ್ಕೆ ಬೇಗ ಗಮನ ಹರಿಸಿ ನಮಗೆ ನ್ಯಾಯಯುತವಾಗಿ ಬೇಡಿಕೆ ಈಡೇರಿಸ್ಬೇಕಂತ ಕೇಳ್ಕೊಳ್ತೀವಿ ಸರ್. ನಿಮ್ಗೆ ಏನು ಅನಿಸ್ತದೆ, ಸರ್ಕಾರ ಇದಕ್ಕೆ ಸ್ಪಂದನೆ ನೀಡುತ್ತೆ ಸರ್. ನಮಗೆ ಸರ್ಕಾರ ನಮ್ಮ ಪರವಾಗಿರೋದು, ಅದು ನಮ್ಮ ಪರವಾಗಿನ ಕೆಲಸ ಮಾಡುತ್ತಂತ ನಮಗೆ ಎಲ್ಲರಿಗೂ ಒಂದು ಇದಿದೆ ಸರ್, ಆತ್ಮವಿಶ್ವಾಸ ಇದೆ. ಈಗ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಗೊಂದಲವಾದಂತಹ ವಾತಾವರಣವನ್ನು ಸರ್ಕಾರ ಸೃಷ್ಟಿ ಮಾಡಿದೆ. GPT ಟೀಚರ್ಸು ಹಾಗೂ PSC ಟೀಚರ್ಸ್ಗೆ ಒಂದು ಗೊಂದಲವಾಗಿರುವಂತಹ, ಒಂದು ಗಂಭೀರವಾಗಿರುವಂತಹ ಪರಿಣಾಮವನ್ನು ಸೃಷ್ಟಿ ಮಾಡಿದೆ ಸರ್ಕಾರ. ಈ ಪರಿಣಾಮವನ್ನು ಶಿಕ್ಷಕರು ಅನುಭವಿಸಲು ಸಾಧ್ಯವಾಗ್ತಿಲ್ಲ. ಆ ಕಾರಣದಿಂದಾಗಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿ ಹಾಗೂ BEd ಹಾಗೂ DEd ಸ್ಕಾಲರ್ಶಿಪ್ಪು 2,000 ಬರುತ್ತದೆ. BEdಲ್ಲಿ ಮತ್ತು DEdಲ್ಲಿ ಸ್ಕಾಲರ್ಶಿಪ್ 2,000 ಬರುತ್ತೆ. ಅದನ್ನು ಹೆಚ್ಚಿಗೆ ಮಾಡಬೇಕೆಂದು ಕೇಳ್ತಿದ್ದೀನಿ. ನಮಸ್ಕಾರ ಎಲ್ರಿಗೂ. ನಾನು DEd ಸ್ಟೂಡೆಂಟ್. 3 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಪೋಸ್ಟ್ಗಳು ಖಾಲಿ ಇದ್ದಾವೆ. ಆದ್ರೂ ಬರೀ 15,000 ಮಾತ್ರ ಪೋಸ್ಟನ್ನು ತುಂಬಿಸ್ಕೊಳ್ತಿದ್ದಾರೆ. ಪೊಲೀಸು ಮತ್ತು ಇವನ್ನೆಲ್ಲ ಯಾವ ರೀತಿ ತಗೊತಿದ್ದಾರೋ ಅದೇ ರೀತಿ ನಮ್ಮ DEd ಪ್ರಾಶಿಕ್ಷಣಾರ್ಥಿಗಳನ್ನು ಟೀಚರ್ ಪೋಸ್ಟಿಗೆ ತಗೊಬೇಕೆಂದು ಪ್ರತಿ ವರ್ಷ ತಗೊಳ್ಬೇಕೆಂದು ವಿನಂತಿಸಿಕೊಳ್ತೀವಿ. ರಾಜ್ಯಾದ್ಯಂತ 3 ಲಕ್ಷ ಪೋಸ್ಟ್ಗಳಿದ್ದರೂ ಕೂಡ ನಮ್ಗೆ 15,000 ಕರ್ನಾಟಕಕ್ಕೆ ಬಿಟ್ಟರು ಇದು ಪ್ರಾಥಮಿಕ ಶಿಕ್ಷಕರಿಗೆ ಬರೀ 900 ಪೋಸ್ಟ್ಗಳನ್ನು ಮಾತ್ರ ಬಿಟ್ಟಿದ್ದಾರೆ. ಮತ್ತು ತಿರ್ಗಾ ನಮಗೆ 2 ವರ್ಷ ಓದಿದ್ರು ಕೂಡ 2% ಅಷ್ಟೇ ತಗೊಳಕತ್ತಾರೆ. ಅದಕ್ಕಾಗಿ ನಾವು 2 ವರ್ಷ ಏನಕ್ಕೆ ಓದಬೇಕು? 50% ತಗೊಂಡ್ರೆ ಬರೀ 2% ತಗೊಂಡ್ರೆ ನಾವು 2 ವರ್ಷ ಏನಕ್ಕೆ ಓದಬೇಕು? 2 ವರ್ಷ ಕಷ್ಟ ಬಿದ್ದು ಓದಿದ್ರು ಬರೀ 2% ತಗೊಂಡ್ರೆ ನಾವು ಏನಕ್ಕೆ ಕಷ್ಟ ಬಿದ್ದು ಓದಬೇಕು? BEdಗೆ ಎಷ್ಟು ತಗೊಂತಾರೆ, ನಮಗೂ DEdಗೂ ಕೂಡ ಅಷ್ಟೇ ಸಮನಾದ ಅವಕಾಶವನ್ನು ಕೊಡಬೇಕು. 50-50 ಕೊಡಬೇಕು. ಅಥವಾ ಅದಕ್ಕೆ ಮೇಲೂ ಇದಕ್ಕೆ ಕೀಳು ಅಂತಂದರೆ ಇವಾಗ 2 ವರ್ಷ ಓದಿದ್ರು ಕೂಡ ನಾವು ವ್ಯರ್ಥ ಆಕತ್ತಿ. ಬರೀ 2% ಆದ್ರೂ ಕಷ್ಟ ಆಕತ್ತಿ. ಅದಕ್ಕೆ 2ಕ್ಕೂ ಸಮನಾಗಿ ಕೊಡಬೇಕಂತ ವಿನಂತಿಸ್ಕೊಳ್ತೀವಿ.